ಸ್ನೇಹಿತರೆ ನಮಸ್ಕಾರ. ನಾನು ನಿಮ್ಮ ಲೋಹಿತ್ ಮಲ್ನಾಡ್ ಫ್ರಮ್ ಲೋಯಬ್. ಇವತ್ತು ನಾವು ಊರಿಗೆ ಹೊರಟಿದ್ದೀವಿ. ಏನು ವಿಶೇಷ ಅಂತ ಹೇಳಿದ್ರೆ, ಮಳೆ ಸ್ಟಾರ್ಟ್ ಆಯ್ತಲ್ಲ, ನಮ್ಮ ಸೈಡ್ ಎಲ್ಲ ಸಣ್ಣ ಪುಟ್ಟ ಕೆಲಸಗಳಿದ್ದಾವೆ. ಹಂಗೇನೆ ಒಂದು ಗೆಸ್ಟ್ಗಳು ಬಂದಿದ್ದಾರಂತೆ, ಅವ್ರನ್ನೆಲ್ಲ ಮಾತಾಡ್ಸ್ಕೊಂಡು ಹಾಗೆ ನಮ್ಮನೇದೊಂದು ಪೊಲೀಸ್ ಸ್ಟೋರಿ ಒಂದು ವಿಚಿತ್ರ ಸ್ಟೋರಿ ಇದನ್ನ ಅದು ನಿಮ್ಮ ಮುಂದೆ ಹೇಳ್ಬೇಕು ಅಂತ ಇಷ್ಟಪಡ್ತಾ ಇದ್ದೀನಿ. ವಿಡಿಯೋ ಕೊನೆ ತನಕ ನೋಡಿ, ನಿಮಗೆ ಏನಂತ ಗೊತ್ತಾಗುತ್ತೆ. ಮಿಸ್ ಮಾಡಿ ಸ್ಕಿಪ್ ಮಾಡಕ್ ಹೋಗ್ಬೇಡಿ. ಹಾಗೇನೆ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ನಮ್ಮ ಜರ್ನಿನ ಸ್ಟಾರ್ಟ್ ಮಾಡೋಣ. ಇವಾಗ ನಾವು ಅರ್ಕಲಗೂಡ ಹತ್ರ ಬಂದು ಹೇಳಿದ್ವಿ. ಅರ್ಕಲಗೂಡ ಸ್ವಲ್ಪ ಅಮ್ಮ ಹೂ ತರಕ್ಕೆ ಹೇಳಿತ್ತು ಪೂಜೆಗೆ. ಹಂಗೇನೆ ಸ್ವಲ್ಪ ಹೂ ತಗೊಂಡು ಅದಾದ ನಂತರ ಇವತ್ತು ಆಲ್ರೆಡಿ ರೀಚ್ ಆಗ್ಬೇಕಾದ್ರೆ ತುಂಬಾ ಲೇಟ್ ಆಗ್ಬಿಟ್ಟಿತ್ತು. ಇನ್ ಲೇಟ್ ಆಯ್ತು ಅಂತ ಗೆಸ್ಟ್ ತುಂಬಾ ಕಾಲ್ ಮಾಡ್ತಾ ಇದ್ರು. ಹಂಗೆ ಮನೆ ಹತ್ರ ಬಂದು ಆಲ್ಮೋಸ್ಟ್ ರೀಚ್ ಆದೆ. ಅದಾದ ನಂತರ ನಮ್ ಸ್ವಲ್ಪ ಡಿಸ್ಕಷನ್ ಆಯ್ತು, ಮಳೆ ಗಿಳೆ ಹೇಗೆ ಅಂತ. ಅದಾದ್ಮೇಲೆ ನಿಮ್ಗೆ ಕಾಣಿಸ್ತಿಲ್ಲಲ್ವ ಯಾರು ಅಂತ, ನೋಡಿ ಕೇಳಿಸ್ಕೊಳ್ಳಿ ಯಾರು ಅಂತ ಇವಾಗ. ಇದು ನಮ್ಮ ಮಲ್ನಾಡ್ ಸ್ಪೆಷಲ್ ಗೆಸ್ಟ್. ಮಳೆ ಟೈಮಲ್ಲಿ ಮಾತ್ರ ಸಂಜೆ ಹೊತ್ತಾದ್ರೂ ಬಾರಿಸ್ತಾರೆ. ಬೆಳಿಗ್ಗೆ ಹೊತ್ತು ಟೈಮಿಂಗ್ಸ್ ಏನಿಲ್ಲ. ಮಳೆ ಟೈಮ್ ಕಂಪಲ್ಸರಿ ಬೆಳಿಗ್ಗೆ ಫ್ರೆಶ್ ಆಗಿ ಎದ್ದು ನೇಚರ್ಗೆಲ್ಲ ಒಂದು ಗುಡ್ ಮಾರ್ನಿಂಗ್ ಹೇಳಿ. ಕಾಣಿಸ್ತಿದೆ ನೋಡಿ, ಹೆಂಗ್ ಕಾಣಿಸ್ತಿದೆ ನೋಡಿ, ಗ್ರೀನ್ 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 ಗ್ರೀನ್. ಕ್ಯಾಮ್ರಾ ಎಡಿಟಿಂಗ್ ಏನು ಬೇಡ, ಫಿಲ್ಟರ್ ಹಾಕೋದೇ ಬೇಡ, ಅಷ್ಟು ಕ್ಯಾಪ್ಚರ್ ಚೆನ್ನಾಗಿ ಆಗ್ತಾ ಇದೆ. ಅದಾದ ನಂತರ ಅಮ್ಮ ಹಾಕಿದ ಹೂವಿನ ಗಿಡಗಳೆಲ್ಲ ಮಾತಾಡ್ಸ್ಕೊಂಡು ಹೆಂಗಿದಾವೆ ಏನ್ ಕತೆ ಅಂತ ನೋಡ್ಕೊಂಡು ಅವೆಲ್ಲ ಖುಷಿಯಾಗಿ ಕುಂದಾಡ್ತಿದೆ. ಏನಕ್ಕೆ ಅಂದ್ರೆ ಮಳೆ ಜಾಸ್ತಿ ಇಲ್ಲ, ಮತ್ತೆ ಬಿಸಿಲು ಕಡಿಮೆ. ಸೊ ಅದರಿಂದ ಇವಾಗ ನಾರ್ಮಲ್ ಆಗಿ ವೆದರ್ ಇರೋದ್ರಿಂದ ಅದಕ್ಕೆ ಚೆನ್ನಾಗಿ ನೀರು ಸಪ್ಲೈ ಆಗ್ತಾ ಇದೆ. ಹಂಗಾಗಿ ಚೆನ್ನಾಗಿ ಹೂವೆಲ್ಲ ಬಿಟ್ಟಿದೆ ನೋಡಿ, ಕಾಣಿಸ್ತಿದೆಯಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತಿದಾವೆ ಅಂತ. ಹಂಗಾಗಿ ಬಿಸಿಲು ಬಂದ್ರು ಕಷ್ಟ, ಮಳೆ ಬಂದ್ರು ಕಷ್ಟ, ಮೇಂಟೆನೆನ್ಸ್ ಮಾಡ್ತಾ ಇರ್ಬೇಕು. ಅದಾದ ನಂತರ ನಾವು ಟೆಂಪಲ್ಗೆ ಅಂತ ಹೊರಟು, ಟೆಂಪಲ್ಗೆ ಇನ್ನೇನು ಹೊರಡಬೇಕು ಅಷ್ಟೊತ್ತಿಗೆ ಮಳೆ ಜೋರಾಗಿ ಸ್ಟಾರ್ಟ್ ಆಯ್ತು. ಇನ್ನೆಂತ ಮಾಡೋದಂತ ಆದ ಮಳೆಲೆ ಸ್ವಲ್ಪ ಅಮ್ಮ ನೋಡಿ ರೈನ್ ಕೋಟ್ ಎಲ್ಲ ಫುಲ್ ಪ್ಯಾಕಪ್ ಆಗಿದೆ. ಇನ್ ಮಳೆಲೆ ಹೊರಟಿ ಟೆಂಪಲ್ಗೆ ರೀಚ್ ಆದ್ವಿ. ಅಷ್ಟೊತ್ತಿಗೆ ಇನ್ನು ಪೂಜೆ ಸ್ಟಾರ್ಟ್ ಆಗಿರ್ಲಿಲ್ಲ. ಇನ್ನು ಪೂಜೆ ಸ್ಟಾರ್ಟ್ ಆಗಿಲ್ಲ, ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ ಪೂಜೆ ಸ್ಟಾರ್ಟ್ ಆಯ್ತು ಸ್ವಲ್ಪ ಹೊತ್ತು ನಂತರ. ದರ್ಶನ ಎಲ್ಲ ಆಯ್ತು ಚೆನ್ನಾಗಿ. ಅದಾದ್ಮೇಲೆ ಸ್ವಲ್ಪ ದಿನಸಿ ತರಕ್ಕಿತ್ತು ಮನೆಗೆ. ದಿನಸಿ ಎಲ್ಲ ತಗೊಂಡು ಅಮ್ಮ ನೋಡಿ ಸ್ಟೈಲಲ್ಲಿ ಹೋಗ್ತಾರೆ. ಅದು ಅವ್ರಿಗೆಲ್ಲ ಅಭ್ಯಾಸ ಆಗಿರುತ್ತೆ ನಮ್ಮ ಮಾಮೂಲಿಯಾಗಿ. ಅದಾದ್ಮೇಲೆ ನಾನು ಕಾಫಿ ತೋಟದ ಕಡೆ ಹೋಗೋಣ ಅಂತ ಸ್ವಲ್ಪ ಕಾಫಿ ಗಿಡಗಳೆಲ್ಲ ಮಾತಾಡ್ಸ್ಕೊಂಡು, ಅರಬಿ ಗಿಡಗಳು ಫಸಲು ಚೆನ್ನಾಗೈತೆ, ಪರವಾಗಿಲ್ಲ. ನೋಡ್ಬೇಕಿನ್ನು ಮಳೆ ಹೆಂಗ್ ಬೀಳುತ್ತೆ ಕತೆ ಅಂತ ಗೊತ್ತಿಲ್ಲ. ಆಕ್ಚುಲಿ ನಮ್ ಕಾಫಿ ಬೆಳೆಗೆ ರೈತರ ಹಣೆಬರನೇ ಅಷ್ಟು. ಜಾಸ್ತಿ ಮಳೆ ಬಂದ್ರು ಕಷ್ಟ, ಕಡಿಮೆ ಮಳೆ ಬಂದ್ರು ಕಷ್ಟ, ಬಿಸಿಲು ಬಂದ್ರು ಕಷ್ಟ. ಹಿಂಗೆ ನೋಡ್ಕೊಂಡು ಮೇಂಟೈನ್ ಮಾಡ್ಕೊಂಡು ಹೋದ್ರೆ ಮಾತ್ರ ಫಸಲು, ಇಲ್ಲಾಂದ್ರೆ ಅದು ಸಿಗೋದಿಲ್ಲ. ಅದಾದ್ ಮುಗಿಸ್ಕೊಂಡು ಮನೆ ಹತ್ರ ಬಂದೆ. ಅಪ್ಪ ಸುತ್ತ ಮ್ಯಾಟ್ ಕಟ್ಟಿತ್ತು. ಏನಕ್ಕೆ ಮ್ಯಾಟ್ ಕಟ್ತಾ ಅಂದ್ರೆ ನಮ್ಮ ಸೈಡ್ ಎಲ್ಲ ಮಳೆ ತುಂಬಾ ಜಾಸ್ತಿ ಆಗಿರುತ್ತೆ. ಸೊ ಜಾಸ್ತಿ ಮಳೆ ಬಂದಿರೋದ್ರಿಂದ ಶೀತ ಆಗಿ ಗೋಡೆ ಎಳಿತದೆ ಅಂತ. ಹಂಗಾಗಿ ಮಳೆ ಯಾವ ಸೈಡ್ ಇಂದ ಹೊಡಿತದೆ ಅಂತ ಗೊತ್ತಾಗಿಲ್ಲ. ಮಳೆ ನೀರು ಬರ್ಬಾರ್ದು ಒಳಗಡೆಗೆ, ಶೀತ ಗೋಡೆ ನೀರು ಎಳಿತದೆ ಅಂತ ಕಟ್ಟಿರುತ್ತೆ. ಅಷ್ಟೊಳಗಡೆ ಎಲ್ಲ ನೋಡ್ಕೊ ಬರೋ ಅಷ್ಟೊತ್ತಿಗೆ ಗೆಸ್ಟ್ ರೆಡಿ ಆಗಿದ್ರು. ಯಾರಪ್ಪ ಗೆಸ್ಟ್ ಅಂದ್ರೆ ಇವರೇ ನಮ್ ಗೆಸ್ಟ್. ನಿಮ್ ಸ್ಟಾರ್ಟಿಂಗ್ ಅಲ್ಲಿ ಹೇಳಿದ್ನಲ್ಲ ಗೆಸ್ಟ್ ಬರ್ತಾರೆ ಅಂತ. ಇವರೊಬ್ರು ಗೆಸ್ಟ್. ಫಸ್ಟ್ ಗೆಸ್ಟ್ ಅವ್ರ ಆಯ್ತು, ಇವ್ರು ಸೆಕೆಂಡ್ ಗೆಸ್ಟ್. ಇವ್ರು ಇದ್ರ ಹೆಸರು ಎಡ್ತಲೆ ಬಡ್ಡ ಹಾವು ಅಂತ. ಅಷ್ಟೇನು ಅಟ್ಯಾಕ್ ಮಾಡಕ್ ಹೋಗೋದಿಲ್ಲ, ಬಟ್ ಹುಷಾರಾಗಿರ್ಬೇಕು, ಕೇರ್ಫುಲ್ ಆಗಿರ್ಬೇಕು. ಆಮೇಲೆ ಅದ್ರ ಜೊತೆ ಸ್ವಲ್ಪ ಡಿಸ್ಕಷನ್ ಮಾಡಿ, ಏನು ಕಣ ಬಂದಿದ್ದೀರಾ ಅಂತ ಕೇಳಿದ್ರೆ, ಅಣ್ಣ ಶೀತ ಅಣ್ಣ ಸಿಕ್ಕಾಪಟ್ಟೆ ಹೊರಗಡೆ, ಹಂಗಾಗಿ ಶೀತದಲ್ಲಿ ಇರಕ್ ಆಯ್ತಿಲ್ಲ ನನ್ನ ಕೈಲಿ, ಅದಕ್ಕೆ ಸ್ವಲ್ಪ ಬೆಚ್ಚಗೆ ಇರೋಣ ಅಂತ ಬಂದೆ ಅಂತೆ. ನಾನು ಹೇಳ್ದೆ, ಅಯ್ಯೋ ಅಣ್ಣ ಕೆಲ್ಸಗಳಿವೆ ನಿಮಗೆ, ನೀವು ಹೋಗ್ಬಿಡಿ, ನೀವು ಇಲ್ಲಿದ್ರೆ ಕಷ್ಟ, ಹೋಗ್ಬೇಕು ನೀವು ಇಲ್ಲಿಂದ ಅಂತ ಹೇಳಿದ್ರು. ಅದು ಕೇಳೋದೇ ಇಲ್ಲ. ಇಷ್ಟು ಹೇಳಿ ನಂಗೆ ಸಾಕಾಯ್ತು. ಆಮೇಲೆ ಏನ್ ಮಾಡ್ದೆ, ಅನ್ನೊಂದು ಐಡಿಯಾ ಮಾಡಿ ಒಂದ್ ಒಣಗಿರೋ ಕಡ್ಡಿನ ತಗೊಂಡ್ ಇಟ್ಟಿದ ತಕ್ಷಣ ಪಟ್ಟಂತ ಹತ್ಕೊಬಿಟ್ಟ. ಯಾಕಂದ್ರೆ ಖುಷಿ ಆಗೋಯ್ತು, ಅಣ್ಣ ಎಷ್ಟು ಬೆಚ್ಚಗಿದೆ, ನೆಮ್ಮದಿಯಾಗಿದ್ದೀನಿ ಅಣ್ಣ, ಇಲ್ಲೇ ಇದ್ಬಿಡ್ತೀನಿ ಅಂತ. ಅದೇ ಕೊಟ್ಟಲ್ಲಿ ಮನೆ ಬಿಟ್ಟು ಹೋಗೋದಕ್ಕೆ ಆಸೆನೇ ಇಲ್ಲ. ಫುಲ್ಲು ಇಲ್ಲಿ ಇದಾಗ್ಬಿಟ್ಟಿದೆ, ಇಲ್ಲೇ ಸೆಟ್ಲ್ ಆಗ್ಬಿಡೋಣ, ಪರ್ಮನೆಂಟ್ ಆಗಿ ಮನೆ ಮಾಡ್ಕೊಂಡಿ ಅಂತ. ಗೆಸ್ಟ್ ಆಗಿ ಬಂದ್ರೆ ಗೆಸ್ಟ್ ಆಗಿ ಹೋಗಂಗಿರ್ಬೇಕು, ಅದ ಬಿಟ್ಬಿಟ್ಟು ಇಲ್ಲೇ ಮನೆ ಮಾಡೋಣ, ಸೆಟ್ಲ್ ಮಾಡಬಾರ್ದು ಅಂತ ಹೇಳಿ ಮತ್ತೆ ನಾನು ತೋಟಕ್ಕೆ ಕರ್ಕೋಗಿ, ನೀವು ಇಲ್ಲಿದ್ರೆ ಕೋಳಿ ಗೀಳಿನ ಏನಾರು ತಿಂದಾಕ್ಬಿಡ್ತೇವೆ, ನೀವು ಒಂದ್ ಸೇಫ್ ಜಾಗ ಕರ್ಕೊ ಹೋಗ್ಬಿಡ್ತೀನಿ ಅಂತ ಹೇಳಿದ್ರೆ ಮತ್ತದು ಹಠ ಆದ್ರದು. ಇಲ್ಲ ಅಣ್ಣ ನಾವು ಹೋಗೋದಿಲ್ಲ, ಹೊರಗಡೆ ಹೋದ್ರು ಬೇರೆ ಏನಾರು ತಿಂದ್ಬಿಡ್ತೇವೆ, ಅದಕ್ಕೂ ಭಯ ಇದೆ ತಿಂದ್ಬಿಡ್ತೇವೆ ಅಂತ. ಆದ್ರೂ ಮತ್ತೆ ಮನೆ ಹತ್ರ ಬರುತ್ತೆ. ಹಿಂಗಾಗಿ ಅದ್ರ ಜೊತೆ ಎಲ್ಲ ಮಾತಾಡ್ಕೊಂಡು ಅದಾದ್ ಮುಗಿಸ್ಕೊಂಡು ಮತ್ತೆ ಕೆಲ್ಸಗಳಿತ್ತು. ಏನಂದ್ರೆ ಕೆಲಸ ಅಂದ್ರೆ ಕಾಫಿ ಗಿಡಕ್ಕೆ ಊಟ ಕೊಡೋದಿತ್ತು. ಕಾಫಿ ಗಿಡಕ್ಕೆ ಏನು ಊಟ ಕೊಡ್ತೀವಿ ಅಂದ್ರೆ, ಸಾಮಾನ್ಯವಾಗಿ ಮಳೆ ಮತ್ತೆ ಗಾಳಿ ಜಾಸ್ತಿ ಬರೋದ್ರಿಂದ ಮಳೆ ಟೈಮಲ್ಲಿ ಕಾಫಿ ಗಿಡಕ್ಕೆ ಊಟ ಕೊಡ್ಲೇಬೇಕು. ಇಲ್ಲಾಂದ್ರೆ ಯಾಕಂತ ಹೇಳಿದ್ರೆ ಭೂಮಿನ ಸಡಿ ಅಷ್ಟು ಮಣ್ಣೆಲ್ಲ ಕರೆಕ್ಟ್ ಅಷ್ಟು ಇಟ್ಕೊಂಡಿರೋದಿಲ್ಲ. 3-4 ವರ್ಷದ ಗಿಡಗಳು, ಅರೇಬಿಕಾ, ಚಂದ್ರಗಿರಿ, ಯಾವ್ದು ಆರ್ಟಿಸ್ ಯಾವ್ದೇ ಆಗಿರ್ಲಿ. ಅದಕ್ಕೋಸ್ಕರ ಇವಾಗ ನಾವು ಕೊಡ್ಕೊಬಿಟ್ರೆ ನಮಗೆ ಸೇಫ್ಟಿ. ಮಳೆ ಆದ್ಮೇಲೆ ಸ್ವಲ್ಪ ಗಿಡಗಳು ಇರ್ತಾವೆ, ಇಲ್ಲಾಂದ್ರೆ ಮಾಯ ಆಗ್ಬಿಡ್ತವೆ. ಸೊ ಅದಕ್ಕೋಸ್ಕರ
ಅದಾದ ನಂತರ ತೋಟದಲ್ಲಿ ಈ ಸಲ ಎಲ್ಲಾ ಮಾವಿನ ಗಿಡಗಳಲ್ಲೂ ಎಲ್ಲಾ ಇದ್ರಲ್ಲೂ ಫಸಲು ಬಿಟ್ಟಿದೆ. ಹಂಗೆ ಒಂದು ಮಾವಿನಕಾಯಿ ಕಿತ್ಕೊಂಡು ಅಷ್ಟು ಇದು ಟೇಸ್ಟ್ ಇಲ್ಲ. ಇದು ಸ್ವಲ್ಪ ಮಳೆ ನೀರಿನಾಂಶ ಇರೋದ್ರಿಂದ ಸ್ವಲ್ಪ ಚಪ್ಪೆ ಇದೆ. ನಾರ್ಮಲ್ ಆಗಿದೆ. ಹಂಗೆ ಮೊನ್ನೆ ಇನ್ನೂ ಸ್ವಲ್ಪ ಕೆಲಸ ಇತ್ತು. ಮೊನ್ನೆ ಮರಗಸಿ ಮಾಡಿದ್ರು. ಸೊ ಅದ್ರದ್ದು ಕ್ಲೀನ್ ಮಾಡ್ಬೇಕಾಗಿತ್ತು. ರೋಡ್ ಸೈಡ್ ಎಲ್ಲ ಇತ್ತು. ಅದೆಲ್ಲ ಸ್ವಲ್ಪ ಕಟ್ ಮಾಡಿ ಕ್ಲೀನ್ ಮಾಡಿ ಮತ್ತೆ ಅಮ್ಮ ಕಾಪು ಗಿಡದ ಚಿಗುರು ಮಾಡ್ತಾ ಇತ್ತು. ಹಾಗೆ ಅಮ್ಮನ ಜೊತೆ ಸ್ವಲ್ಪ ಹೊತ್ತು ಪೂರ್ಣ ಹೊಡ್ಕೊಂಡು ಎಲ್ಲ ಮಾತಾಡ್ಕೊಂಡು, ಯಾಕಂದ್ರೆ ಇವಾಗ 1 ವೀಕ್ ಮುಂಚೆ ಗೊಬ್ಬರ ಹಾಕಿದೀವಿ. ಸೊ ಅದಕ್ಕೋಸ್ಕರ ಗೊಬ್ಬರ ಗೊಬ್ಬರ ಹಾಕಿದ ತಕ್ಷಣ ನಾರ್ಮಲ್ ಆಗಿ ಚಿಗುರು ಸಣ್ಣ ಸಣ್ಣದಾಗಿರ್ತವೆ. ಅವು ನೋಡಿ ಎಷ್ಟೆಷ್ಟು ದೊಡ್ಡದು 1 ವೀಕ್ ಅಲ್ಲಿ ಎಷ್ಟು ದೊಡ್ಡದಾಗಿರ್ತವೆ ಅಂದ್ರೆ ಹಾಕಿರೋ ಗೊಬ್ಬರ ಎಲ್ಲ ಚಿಗುರುಗಳೇ ಪೌಷ್ಟಿಕಾಂಶ ಎಲ್ಲ ಹೀರ್ಕೊಂಡ್ಬಿಟ್ಟಿರ್ತವೆ. ಸೊ ಮೇನ್ ಇದಕ್ಕೆ ಪೌಷ್ಟಿಕಾಂಶನ ಇರಕ್ ಬಿಡೋದಿಲ್ಲ. ಆ ಪರ್ಪಸ್ಗೋಸ್ಕರ ನಾವು ಚಿಗುರೆಲ್ಲ ಮಾಡ್ಲೇಬೇಕು ಕಂಪಲ್ಸರಿ. ಮಾಡ್ಲಿಲ್ಲ ಅಂದ್ರೆ ನಿಮಗೆ ಇದರಲ್ಲಿ ಕಾಫಿ ಗಿಡದಲ್ಲಿ ಬಲನೂ ಇರಲ್ಲ, ಮತ್ತೆ ಇಳುವರಿನೂ ಕಡಿಮೆ ಡೌನ್ ಆಗ್ಬಿಡುತ್ತೆ ಆಟೋಮೆಟಿಕ್ ಆಗಿ. ಒಂದು ಕಾಫಿ ಗಿಡದಲ್ಲಿ ಒಂದ್ಸಲ ಚಿಗುರು ಮಾಡಿದ ತಕ್ಷಣ ಕಾಫಿ ಗಿಡಗಳು ಎಷ್ಟು ಹಿಂಗ್ ಫೀಲ್ ಮಾಡ್ತವೆ ಅಂದ್ರೆ ನಾವು ಹಂಗೆ ಫೀಲ್ ಮಾಡ್ಕೋಬೇಕು. ಒಂದ್ಸಲಿ ಅವಕ್ ಚಿಗುರು ಆಗಿದ ತಕ್ಷಣ ಅವಕ್ ಬಾಡಿಯಿಂದ ನೋಡಿ ಎಷ್ಟು ಫ್ರೀ ಆಗಿ ಕಾಣಿಸ್ತದೆ. ಅವು ಖುಷಿಯಾಗಿ ಹೋಗ್ತವೆ, ಎಷ್ಟು ಫ್ರೀ ಆಗಿ ಹೋದ್ವಿ ಅಂತ. ಅದಾದ್ಮೇಲೆ ಮನೆಗ್ ಬಂದು ನಮ್ಮ ಜುಮ್ಮಿ ಫುಲ್ ಅರ್ಜೆಂಟ್ ಅಲ್ಲಿ ಕಾಯ್ತಾ ಇದ್ದ, ಏನು ಬಿಡಂಗಿಲ್ಲ, ಆರ್ತಾ ಇದ್ದ ಆಲ್ರೆಡಿ. ಆಮೇಲೆ ಹೆಂಗ ಬಿಟ್ಟಿದ ತಕ್ಷಣ ರನ್ನಿಂಗ್ ರೇಸ್. ಅದಾದ್ಮೇಲೆ ಮತ್ತೆ ಟಾಮಿ ಸಿಗ್ತಾ ಇರ್ಲಿಲ್ಲ ಅಂತ ಅಮ್ಮ ಎತ್ಕ ಬಂದಿ ಕಟ್ಟಿ ಎರಡು ಒಟ್ಟಿಗೆ ಬಿಟ್ಬಿಟ್ರೆ ಜಗಳಾಡ್ತವೆ. ಆಟಾಡ್ಕೊಂಡು ಜಗಳಾಡ್ಬಿಡ್ತವೆ. ಇದು ಇನ್ನು ಮರಿನೇ ದೊಡ್ಡದಾಗಿಲ್ಲ ಅಷ್ಟು. ಹಂಗಾಗಿ ಜಗಳಾಡ್ತವೆ. ಇದಕ್ಕೆ ಏಟ್ ಮಾಡ್ಕೊಳುತ್ತೆ ಅಂತ ಕಟ್ಟಾಕಿ ಮತ್ತೆ ನೆಕ್ಸ್ಟ್ ಡೇ ಬೆಳಗ್ಗೆ ಎದ್ದ ತಕ್ಷಣ ಮಜ್ಜಿಗೆ ಕಡ್ದಿ. ಈ ಮೆಷಿನ್ ಬಗ್ಗೆ ನಿಮ್ಗೆ ಏನಾದ್ರು ಇನ್ಫಾರ್ಮೇಶನ್ ಆದ್ರೆ ನೆಕ್ಸ್ಟ್ ವಿಡಿಯೋ ಆದಷ್ಟು ಬೇಗ ಹಾಕ್ತೀನಿ. ಯೂಸಸ್ ಇದೆಯಾ, ಏನ್ ಕತೆ ಇದ್ರದ್ದು, ಯೂಸ್ ಆಗುತ್ತಾ, 2 ಲೀಟರ್ 3 ಲೀಟರ್ ಯೂಸ್ ಆಗುತ್ತಾ ನೋಡಿ. ಅದಾದ್ಮೇಲೆ ಬೆಳಿಗ್ಗೆ ತಿಂಡಿ ಮಾಡಿತ್ತು ಅಮ್ಮ. ಒಳ್ಳೆ ತಿಂಡಿ ತಿಂದಿ ಬೆಳಗ್ಗೆ ಎದ್ದ ತಕ್ಷಣ ರೊಟ್ಟಿ ಬಸ್ಲೆ ಸೊಪ್ಪು ಸಾರು ಮಸ್ತ್ ಕಾಂಬಿನೇಷನ್. ನಮ್ ಸೈಡ್ ಎಲ್ಲ ಬೆಣ್ಣೆ ಹಾಕೊಂಡು ತಿಂದೆ. ಹಂಗೆ ನೇಚರ್ಗೆ ಮತ್ತೆ ಗುಡ್ ಮಾರ್ನಿಂಗ್ ಹೇಳಿ ಇವತ್ತು ನೇಚರ್ ಅದೇ ತರ ಮಕ್ಕ ಚಪ್ಪೆ ಮಾಡ್ಕೊಂಡಿತ್ತು. ಈ ಕಡೆ ಬಿಸ್ಲು ಅಲ್ಲ ಮಳೆ ಅಲ್ಲ, ಒಂಥರ ಫುಲ್ ಮೋಡ ಕವಿದ ವಾತಾವರಣ ರೀತಿ ಇತ್ತು. ಅದಾದ್ಮೇಲೆ ಲಾಸ್ಟ್ ಟೈಮ್ ನಾನು ಮರ ಹಾಕಿದ್ದೆ, ಕಟ್ ಮಾಡಿ ಹಾಕಿದ್ದೆ ಮಿಷಿನ್ ಅಲ್ಲಿ. ಅದನ್ನ ಜೋಡಿಸ್ತಾ ಇದ್ದೀನಿ. ಏನಕ್ಕಂತ ಹೇಳಿದ್ರೆ ಆಕ್ಚುಲಿ ನಮಗೆ ಇದು ಸೌದೆ ಹೊಡಿಯಕ್ ಆಗಿರ್ಲಿಲ್ಲ. ಸೊ ಅದಕ್ಕೋಸ್ಕರ ಇವಾಗ ನಾವು ಜೋಡಿಸ್ಕೊಬಿಟ್ರೆ ಇನ್ನು ಹೊಡಿಯಕ್ ಆಗೋದು. ಮಳೆ ಜಾಸ್ತಿ ಆಗುತ್ತೆ. ಆಲ್ರೆಡಿ ಜೋಡಿಸಿ ಇಟ್ಟಿದ್ದಾರೆ, ಸದ್ಯಕ್ಕೆ ಸಾಕು. ಅಕಸ್ಮಾತ್ ಬೇಕು ಅಂದ್ರೆ ಇದು ಕ್ಲೀನ್ ಆಗಿ ಜೋಡಿಸಿ ಇಟ್ಕೊಬಿಟ್ರೆ ನಿಮ್ಗೆ ಯಾವಾಗ ಬೇಕಾದ್ರೂ ಹೊಡ್ಕೋಬಹುದು. ಬೇಸಿಗೆ ಟೈಮ್ ಹೊಡ್ಕೋಬಹುದು. ಮರ ಎಂತ ಆಗೋದಿಲ್ಲ. ಇಲ್ಲಾಂದ್ರೆ ನಮಗೆ ಮರಗಳಿಗೆ ಏನಾಗುತ್ತೆ ಅಂದ್ರೆ ಸಾಮಾನ್ಯ ಹಂಗೆ ಕಟ್ ಮಾಡಿ ಬಿಸಾಕಿದ್ರೆ ಗೆದ್ಲಿಡ್ಬಿಡ್ತಾವೆ. ಗೆದ್ಲಿಡ್ದು ಒಳ್ಳೊಳ್ಳೆ ಸೌದೆಗಳೆಲ್ಲ ವೇಸ್ಟ್ ಆಗಿ ಹೋಗ್ತವೆ. ಸೊ ಹಂಗಾಗಿ ಜೋಡಿಸಿದ್ದೀನಿ ನೋಡಿ. ಅದಾದ್ಮೇಲೆ ನಂತರ ನಾನು ಹಿಂಗೆ ಎಲ್ಲ ಕೆಲಸ ಮುಗಿಸ್ಕೊಂಡು ಬರ್ತಾ ಇದ್ದೆ. ಕರೆಕ್ಟಾಗಿ ಇನ್ನೇನು ಬರೋ ಟೈಮಲ್ಲಿ 4 ಜನ ರೈಡರ್ಸ್ ಪಾಸ್ ಆದ್ರು. ಅವಾಗ ನನಗೆ ಎಷ್ಟು ಬೇಜಾರಾಗೋಯ್ತು ಅಂದ್ರೆ ನನಗೇನೆ, ನನ್ನ ಮನಸ್ಸಿಗೆ, ನಾನು ಮನಸ್ಸಲ್ಲಿ ಅನ್ಕೊಳ್ಳೋದು, ಇಂಥ ಈ ವೆದರ್ ಅಲ್ಲಿ, ಈ ಮಾನ್ಸೂನ್ ಸೀಸನ್ ಅಲ್ಲಿ ಎಷ್ಟು ಎಂಜಾಯ್ ಮಾಡ್ಕೊಂಡು ಎಲ್ಲೆಲ್ಲಿಂದನೋ ಬಂದು ಆರಾಮ ಟ್ರಿಪ್ ಮಾಡ್ಕೊಂಡು ಲೈಫ್ ಎಂಜಾಯ್ ಮಾಡ್ಕೊಂಡು ಹೋಗ್ತಾವ್ರೆ ಅಂತ. ಆಮೇಲೆ ನಮಗೆ ಒಂದೇ ಫೀಲ್ ಆಗಿದೆ, ಏನಂತ ಹೇಳಿದ್ರೆ ಈಗ ನಮಗೆ ಹೊರಗಡೆಯಿಂದ ಬಂದು ಎಂಜಾಯ್ ಮಾಡಕ್ಕೆ ಈ ನೇಚರ್ ಚೆನ್ನಾಗಿರುತ್ತೆ. ನಮ್ಮ ಮಲೆನಾಡು ಕೊಡಗು ಯಾವ್ದೇ ಆಗ್ಲಿ ತುಂಬಾ ಚೆನ್ನಾಗಿರುತ್ತೆ. ಅಪರೂಪಕ್ಕೆ ನಮಗೆ ಬಂದಾಗಲೂ ತುಂಬಾ ಚೆನ್ನಾಗಿರುತ್ತೆ. ಬಟ್ ಇಲ್ಲಿ ಮಳೆ ಸೀಸನ್ ಅಲ್ಲಿ ಬಂದು ಇರೋದಿದೆಯಲ್ಲ, ಅದು ಮಾತ್ರ ತುಂಬಾ ಅಂದ್ರೆ ತುಂಬಾ ಒಂಥರ ನಾವು ಇಲ್ಲಿಂದ ನಾವು ಅಷ್ಟೋಡು ಒಳನರಸೀಪುರ ಆಚೆ ಸೈಡ್ ಹೋದ್ರೆ ನಾವು ಯಾವ್ದೋ ಪ್ರಪಂಚದಲ್ಲಿ ಬಂದಿದೀವಿ ಅನ್ನೋ ಫೀಲಿಂಗ್ ಬರುತ್ತೆ. ಅಪರೂಪಕ್ಕೆ ಎಲ್ಲಾನು ಚಂದ, ಅಪರೂಪಕ್ಕೆ ಏನ್ ಕೊಟ್ರು ಅಪರೂಪಕ್ಕೆ ಚಂದ ಅಂತ ಹೇಳ್ತಾರಲ್ಲ, ಅದೇ ರೀತಿ ಎಲ್ಲ ಚೆನ್ನಾಗಿರುತ್ತೆ ನೋಡಕ್ಕೆ. ಆ ಟೈಮ್ ಆಗ ಒಂದಿನ 2 ದಿವಸ ಎಂಜಾಯ್ ಮಾಡ್ಬೇಕು ಅಷ್ಟೇ ಲೈಫ್ ಇರೋದು. ಅದಾದ ನಂತರ ಮನೆಗೆ ಬರ್ತಾ ಇದ್ದೆ, ಮತ್ತೆ ಗೆಸ್ಟ್ ಬಂದ್ರು. ಯಾರಂತೀರಿ ಇವರೇ. ಮತ್ತೆ ಗೆಸ್ಟ್ ಬಂದ್ರು. ಎಷ್ಟು ಸಲ ಹೇಳಿದ್ರು ಕೇಳಂಗಿಲ್ಲ. ನಂಗೂ ಸಾಕಾಗೋಯ್ತೆ. ಮತ್ ಕೇಳ್ದೆ, ಅಣ್ಣ ಕಾಫಿ ಗೀಫಿ ಏನಾದ್ರು ಕುಡಿತೀರಾ, ಏನ್ ಕತೆ, ಮತ್ತೇನಕ್ಕೆ ಬರ್ತಾ ಇದೀರ ಅಂತ. ಇವಾಗ ಕಾಫಿ ಗಿಫಿ ಏನು ಬೇಡಣ್ಣ, ನನಗೆ ಅಲ್ಲಿ ಭಯ ಆಯ್ತದೆ, ಕೋಳಿ ಗಿಳಿ ಬಂದು ನನ್ನ ಬಡದಾಕ್ ಬಿಡ್ತವೆ ಅಂತ. ನನಗೂ ಭಯ, ಇನ್ನೊಂದ್ ಸ್ವಲ್ಪ ಸೇಫ್ ಆಗೈತಲ್ವ ಇಲ್ಲೇ ಇರ್ತೀನಿ ಅಂತ. ಇವಾಗ ಹಂಗಿರ್ಬಾರ್ದು, ಜೋರ್ ಮಾಡಿ ಹೋಗು ನೀನು ಇಲ್ಲಿ ಇರ್ಬೇಡ ಅಂತ ಮತ್ ಬಿಟ್ಟು ಬರ್ತೀನಿ ಇರು ಮಾಡ್ತೀನಿ ಅಂತ ದೂರ ಕರ್ಕೋಗಿ ಬಿಟ್ಟು ಬಂದೆ ನಾನು ಅದನ್ನ ಬಿಟ್ಟು ಬಂದು ಮತ್ತೆ ಮನೆ ಬಂದು ಊಟ ಗಿಟ್ಟ ಎಲ್ಲ ಮಾಡ್ಕಂಡು ಹಂಗೆ ಇನ್ನೂ ಕೆಲಸಗಳೆಲ್ಲ ಬಾಕಿ ಇದ್ದ. ಹಂಗೆ ಕೆಲಸಗಳನ್ನೆಲ್ಲ ಸ್ವಲ್ಪ ಮುಗಿಸೋಣ ಅಂತ ತೋಟದ ಕಡೆಗೆ ಹೊರಟ್ಬಿಟ್ಟು ಹೋಗ್ತಾ ಇದ್ದೆ. ಹುಚ್ಚಿನ ತರ ಮಾತಾಡ್ಕೊಂಡು ಯಾರು ನೋಡ್ಬೇಕು ರೋಡ್, ಇವನಿಗೇನ್ ತಲೆಗಿಲೆ ಕೆಟ್ಟೋಗೈತೆ, ಮೊಬೈಲ್ ಹಿಡ್ಕೊಂಡು ಹುಚ್ಚಿನ ತರ ಮಾತಾಡ್ಕೊಂಡು ಹೋಗ್ತಾ ಇದ್ದಾನೆ ಅಂತ ಅನ್ಕೋತಾರಂತ ಸ್ವಲ್ಪ ನಿಧಾನಕ್ಕೆ ಮಾತಾಡ್ಕೊಂಡು ಹಂಗೆ ನಿಧಾನಕ್ಕೆ ಹೋಗ್ತಾ ಇದ್ದೆ. ಹೋಗಿ ಆಮೇಲೆ ಅಪ್ಪ ಅಲ್ಲಿ ಚಿಗುರು ಮಾಡ್ತಾ ಇತ್ತು ಆಲ್ರೆಡಿ. ತೋಟಕ್ಕೆ ಹೋಗೋಣ ಅಂತ ಹೇಳೋಷ್ಟೊತ್ತಿಗೆ ಇದೊಂದು ಹಣ್ಣು ಇದೆ ನೋಡಿ ಯಾವ್ದು ಅಂತ. ಇದು ಹಣ್ಣು ನಮ್ಗೆ ಗೊತ್ತಿರುತ್ತೆ ಸಾಮಾನ್ಯವಾಗಿ ಈ ಕಡೆ ನಮ್ಮ ಸೈಡ್ ಅವರಿಗೆಲ್ಲ. ಇದು ಪಲ್ಯ ಮಾಡ್ತೀವಿ. ಇದ್ರ ಪಲ್ಯ ನೆಕ್ಸ್ಟ್ ವಿಡಿಯೋ ಆದಷ್ಟು ಬೇಗ ಅಪ್ಲೋಡ್ ಮಾಡ್ತೀನಿ. ಆಲ್ರೆಡಿ ಇದೆ ನನ್ನ ಹತ್ರ. ಇದು ಪಲ್ಯ ತುಂಬಾ ಚೆನ್ನಾಗಿರುತ್ತೆ. ಈ ಹಣ್ಣು ನಾವು ಸಣ್ಣದ್ರಲ್ಲಿಂದ ತುಂಬಾ ತಿಂತಾ ಇದ್ವಿ. ಈ ಹಣ್ಣು ನಾರ್ಮಲ್ ಆಗಿ ಅಂತ ಸ್ವೀಟ್ ಇರೋದಿಲ್ಲ, ಅಂತ ಲೈಟ್ ಆಗಿ ಹುಳಿ ಹಂಗಿರುತ್ತೆ. ತಿನ್ಬಹುದು, ಏನು ಸಮಸ್ಯೆ ಇಲ್ಲ. ಹಂಗೆ ಹಂಗ್ ಮಾಡ್ಕೊಂಡು ಮತ್ತೆ ನನ್ನ ಕೆಲಸ ನೋಡಿ, ಕೆಲಸ ಎಲ್ಲ ಮುಂದುವರಿಸ್ತಾ ಕೆಲಸ ಮತ್ತೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇವತ್ತು ಮತ್ತೆ ಲಾಸ್ಟ್ ಡೇ ಸಂಡೇ, ಮತ್ತೆ ನಾಳೆ ಬೆಂಗಳೂರಿಗೆ ಹೋಗ್ಬೇಕು.
ಸ್ವಲ್ಪ ಕೆಲಸ ಮುಗಿಸಿ ಎಷ್ಟಾಗುತ್ತೋ ಅಷ್ಟು ಫಾಸ್ಟಾಗಿ ಮಾಡಿ ನಾಳೆ ನಮ್ಮ ಜರ್ನಿನ ಸ್ಟಾರ್ಟ್ ಮಾಡಬೇಕು. ಸಾಂಗ್ ಹಾಕು ಬ್ಯಾಕ್ ಸೈಡ್ಗೆ. ಅದ ಕೆಲಸ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದಾಗ ನಂಗೆ ಸಡನ್ ಆಗಿ ಒಂದು ನೆನಪಾಯ್ತು ನಿಮ್ಮ ಮುಂದೆ ಸ್ಟೋರಿ ಹೇಳ್ಬೇಕು ಅಂತ. ಯಾಕಂದ್ರೆ ಒಂದು ಪ್ರಾಣಿಗಳಾಗಿರ್ಲಿ ಮನುಷ್ಯ ಆಗಿರ್ಲಿ ಎಷ್ಟು ಒಂದು ತಾಯಿ ಪ್ರೀತಿ ಇರುತ್ತೆ. ತಾಯಿ ಪ್ರೀತಿ ಮತ್ತೆ ಅಪ್ಪನ ಪ್ರೀತಿ ಎಷ್ಟಿರುತ್ತೆ. ಇದು ಅಪ್ಪನ ಪ್ರೀತಿ ಸ್ಟೋರಿ. ಹುಡುಗರಿಗೆ ಸಂಬಂಧ ಪಡುತ್ತೆ ಈ ಸ್ಟೋರಿ. ಹುಡುಗರು ಎಷ್ಟು ವಿಶಾಲವಾಗಿರುತ್ತೆ ಹೃದಯ, ಎಷ್ಟು ಪ್ರೀತಿ ಕೊಡ್ತಾರೆ ಅಂತ. ಆಕ್ಚುಲಿ ಕೋಳಿ ಕಾಣಿಸ್ತಿದೆಯಲ್ಲ ವೈಟ್ ಕಲರ್ದು ಮರಿ ಕಾಣಿಸ್ತಿದೆಯಲ್ಲ ಅದ್ರ ಜೊತೆ ಅದ್ರ ಜೊತೆ ಅಮ್ಮ ಮತ್ತೆ ಇನ್ನೂ 4 ಮರಿಗಳಿದ್ದ. ಸೊ ಲಾಸ್ಟ್ ರೀಸೆಂಟ್ ಆಗಿ ಹಾವು ಅಟ್ಯಾಕ್ ಮಾಡ್ಬಿಟ್ಟು ಎಲ್ಲ ಸತ್ತೋಗ್ಬಿಟ್ಟೆ. ಆಕ್ಚುಲಿ ಇದೊಂದೇ ಬಾಕಿ ಆಗೈತೆ. ಅದ್ ಹೆಂಗ್ ಸೇಫ್ ಆಯ್ತಾ ಗೊತ್ತಿಲ್ಲ. ಗೂಡೊಳಗಡೆ ಇದ್ದಿದ್ದು ಇದೊಂದು ಸೇಫ್ ಆಗೈತೆ. ಅದಾದ ನಂತರ ಹುಂಜ ಕಾಣಿಸ್ತಿದಿಲ್ಲ. ಅದು ಆಕ್ಚುಲಿ ಬೇರೆ, ಅದು ಮರಿ ಹಾಕಿದ್ಮೇಲೆ ಬೇರೆ ಮನೆಯಿಂದ ತಂದಿರೋ ಹುಂಜ, ಸಾಕೋಗೋಸ್ಕರ ತಂದಿರೋ ಹುಂಜ. ಇನ್ನೊಂದಿದೆ ಅದು ನಮ್ಮ ಮನೆದಲ್ಲ, ಬೇರೆ ಮರಿ ಕಾಣಿಸ್ತಿಲ್ಲ ಅದು. ಇದು ಎಷ್ಟು ಹೆಂಗ್ ನೋಡ್ಕೊಳ್ತಾ ಇದೆ ಅಂದ್ರೆ ಅದ್ರ ಮಗು ತರನೇ, ಮಕ್ಳು ತರನೇ ಅಷ್ಟು ಟ್ರೀಟ್ ಆಗಿ. ನೋಡಿ ಆಂಟನ್ ಇದೆ, ಬಟ್ ಆಂಟ್ ಹತ್ರ ಹೋಗೋದಿಲ್ಲ. ಏನಕ್ಕಾದ್ರೆ ಅದು ಕಚ್ಚುತ್ತೆ ಆಂಟ್. ಅದು ಅದ್ರ ಬಿಟ್ಕೊಳ್ಳೋದಿಲ್ಲ ಪಕ್ಕಕ್ಕನೆ. ಇದೇ ಹುಂಜ ಅದನ್ನ ಸೇಫ್ ಆಗಿ ಅದು ಅಮ್ಮನ ಪ್ರೀತಿ ಎಲ್ಲಾ ಪ್ರೀತಿ ಕೊಟ್ಬಿಟ್ಟು, ಅದು ನೋಡಿ ಪಾಪ ಅದನ್ನ ಅಷ್ಟೇ ಅಮ್ಮ ಅಂತ ಅನ್ಕೊಂಡು ಫೀಲ್ ಮಾಡ್ತಾ ಇದೆಯಾ ಏನೋ ಗೊತ್ತಿಲ್ಲ ಪಾಪ. ಅದು ಅಷ್ಟು ಸಲಿಗೆಯಿಂದ, ಎಷ್ಟು ಪ್ರೀತಿಯಾಗಿ, ಎಷ್ಟು ಅನ್ಯೋನ್ಯವಾಗಿ ಐತೆ. ಅದು ನೋಡಿದ್ರೆ ಪಾಪ ಅನ್ಸುತ್ತೆ. ಯಾಕಂದ್ರೆ ಅಮ್ಮ ಅದ್ರ ಜೊತೆ 4 ಮರಿಗಳೆಲ್ಲ ಸತ್ತೋದ. ಅದ್ರ ಪಾಡಿಗೆ ಅದೇ ಇದೆ. ಓಕೆ, ಮತ್ತೆ ನಾವು ಬೆಳಗ್ಗೆ ಎದ್ದಿ ಬಸ್ಸಿಗೆಲ್ಲ ರೆಡಿಯಾಗಿ, ಬಸ್ ಬರ್ಲಿಲ್ಲ ಅಷ್ಟು ಬೇರೆ ಗಾಡಿ ಬಂದಿತ್ತು. ಆ ಗಾಡಿಗೆ ಹತ್ಕೊಂಡು ಆಲ್ಮೋಸ್ಟ್ ಬೆಂಗಳೂರು ರೀಚ್ ಆದ್ವಿ. ಈಗ ರೀಚ್ ಆಗಿದ ತಕ್ಷಣ ನಮಗೊಂದು ಅಡ್ವರ್ಟೈಸ್ಮೆಂಟ್ ಕಾಣಿಸ್ತು. ನೀವೆಲ್ಲ ನೋಡಿರ್ಬೋದು ಈ ಅಡ್ವರ್ಟೈಸ್ಮೆಂಟ್. ಗೋಲ್ಡ್ ದೇನ ಇದು. ಫಸ್ಟ್ ಸೆಲ್ಫಿ ತೆಗೆಯೋದಿತ್ತು. ಇದು ನಮ್ ಕಿತ್ತಾಡಿ ಕಿರಣ್ ಬ್ರೋ ಇದ್ರ ಬಗ್ಗೆ ಕಂಪ್ಲೇಂಟ್ ರೈಸ್ ಮಾಡಿದ್ರು. ಅದಾದ್ಮೇಲೆ ಚೇಂಜ್ ಮಾಡಿದಾರೆ ಅನ್ಕೊಳ್ತೀನಿ. ನನ್ನ ಪ್ರಕಾರ ನನಗೂ ಎಕ್ಸಾಕ್ಟ್ ಆಗಿ ಏನ್ ಅಂತ ಗೊತ್ತಿಲ್ಲ. ಆಲ್ಮೋಸ್ಟ್ ಇನ್ನೇನ್ ಬೆಂಗಳೂರು ರೀಚ್ ಆಗ್ತಾ ಬಂದ್ವಿ ಆಲ್ಮೋಸ್ಟ್. ಇವಾಗ ನಾವು ಮೆಟ್ರೋ ಸ್ಟೇಷನ್ ಹತ್ರ ಇದ್ವಿ. ನಮ್ಮ ಇದ್ರ ಹತ್ರ ಚಾರಹಳ್ಳಿ ಕ್ರಾಸ್ ಹತ್ರ. ಹಂಗೇನೆ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮಿಸ್ ಮಾಡಬೇಡಿ. ನೆಕ್ಸ್ಟ್ ವಿಡಿಯೋಗೋಸ್ಕರ ಆದಷ್ಟು ಬೇಗ ನೆಕ್ಸ್ಟ್ ವಿಡಿಯೋ ಹಾಕ್ತೀನಿ. ಥ್ಯಾಂಕ್ ಯು. ಮತ್ತೆ ಸಿಗೋಣ ಆಯ್ತಾ.